ಈಗ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಎನ್.ಸಿ. ಸುಧಾಕರ್ ಹೇಳ್ತಾರೆ, ಕುಮಾರಸ್ವಾಮಿ ಸೆಂಟ್ರಲ್ ಮಂತ್ರಿ ಆದರೂ ಕೂಡ ಅವ್ರಿಗೆ ಸಮಾಧಾನ ಇಲ್ಲ, ರಾಜ್ಯದ ಮೇಲೆ ಅವರು ಒಲವು ಭಾಳ ಐತಿ, ಸರ್ಕಾರವನ್ನು ಕೆಡಬೇಕು ಅಂತೇಳಿ ಅವರು. ಇವ್ರಿಗೇನು ಒಲವ ಇಲ್ಲ ನೋಡ್ರಿ, ಇವರೆಲ್ಲ ಸನ್ಯಾಸಿಗಳು ಇವರು. ಕುಮಾರಸ್ವಾಮಿಗೆ ಅಥವಾ ನಮಗೆ ಅಷ್ಟ ಒಲವು ಐತಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತು ಹೇಳಿದ್ದಾರೆ, ಅದೇ ರೀತಿ ರಚನೆ ಕೊಡಲ್ಲ, ಆದರೆ ಅದೇ ರೀತಿ ಪಕ್ಷ ಮಾತ್ರ ಕಂಟಿನ್ಯೂ ಆಗಿ ಅಧಿಕಾರದಲ್ಲಿರುತ್ತೆ ಕಾಂಗ್ರೆಸ್ ಅಂತ. ಅದರ ಅರ್ಥ ಏನಂಗಾರೆ ಪಕ್ಷಾಧಿಕಾರದಾಗ ಇರ್ತದೆ ಅಂತಂದ್ರೆ ನಾವು ಅಷ್ಟೇ ಹೇಳಿವಿ, ನಾವೇ ಎಲ್ಲಿ ಹೇಳಿವಿ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕಂತ ಹೇಳಿಲ್ಲ. ನಾವು ಕಾಂಗ್ರೆಸ್ ಪಾರ್ಟಿಗೆ 5 ವರ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟರು. ಹಾಗಾಗಿ ರಾಜ್ಯದ ಜನ 5 ವರ್ಷ ಅಧಿಕಾರ ಕೊಟ್ಟಿರೋದ್ರಿಂದ ಅವ್ರಿಗೆ ನಿಚ್ಚಳ ಬಹುಮತ ಕೊಟ್ಟರು. ಹೋದ ಸರ್ತಿ ಅವ್ರ ಬಹುಮತ ಇರಲಿಲ್ಲ, ಆದರೂ ಅವರು ಅನೈತಿಕ ಮಾರ್ಗದಿಂದ ಅಧಿಕಾರಕ್ಕೆ ಬಂದಿದ್ದರಿಂದ ನಾವು ಅವ್ರ ಸರ್ಕಾರವನ್ನು, ಅವರು ಆಂತರಿಕ ಜಗಳದಿಂದ ಬಿದ್ದಾಗ ನಾವು ಸರ್ಕಾರವನ್ನು ರಚಿಸಿದ್ವಿ. ಯಾವುದು ನಾವು ಡಿಸ್ಟರ್ಬ್ ಮಾಡೋದಲ್ಲ, ನಾ ಬೇಕಾದ್ರೆ ಇಲ್ಲಿ ಕೇಳ್ರಿಲ್ಲೇ ಇದೆಲ್ಲ ಬೋಗಸ್, ಅದೆಲ್ಲ 100 ಕೋಟಿ ಅಲ್ರಿ. 100 ಕೋಟಿ ಅಂತಂದ್ರೆ ನಾವು 65 ಶಾಸಕರನ್ನು ತೊಗೊಂಡ್ರೆ ಅಷ್ಟೇ ನಾವು ಸರ್ಕಾರ ಮಾಡೋಕ್ಕಾಕತಿ. 65 × 100 ಎಷ್ಟಾಯ್ತು? 6,500 ಕೋಟಿ ರೂಪಾಯಿ. ಹುಚ್ಚು ಥರ ಮಾತಾಡಿದರೆ ಸರ್, ಬಾಲಿಶವಾಗಿ ಮಾತಾಡೋದಕ್ಕೂ ಒಂದು ಅರ್ಥ ಇರ್ಬೇಕು, ಅದೆಲ್ಲ ಬೋಗಸ್ಸದ. ನಾನು ಹೇಳೋದು, ಹೋದ ಸರ್ತೆ ಅವ್ರಿಗೆ ಯಾವುದೇ ರೀತಿಯ ಸರ್ಕಾರ ರಚಿಸ್ಲಿಕ್ಕೆ ಏನೋ ಅಧಿಕಾರ ಇರಲಿಲ್ಲ. ಈ ಸರ್ತಿ ನಿಚ್ಚಳ ಬಹುಮತ ಕೊಟ್ಟಾರ. ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕೇಂದ್ರದ ಸಚಿವನಾಗಿ ಅವರಿಗೆ ಬರೆದು ಕೊಡ್ತೇನೆ. ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಎಲ್ಲ ಓಪನ್ ಇದೇನು, ನೀವೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತೀರಿ. ಯಾವ ಕಾಲಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಸರ್, ಈಗ ಈಶ್ವರಪ್ಪನ ಮರಳಿ ಪಾರ್ಟಿ ಕರ್ಕೊಂಡು ಹೋಗ್ಬೇಕಂತೇಳಿ